ಯಾಕೋ ಏನೋ ಗೊತ್ತಿಲ್ಲ, ಇವನ್ ಮುಂದೆ ಕ್ಯಾಮ್ರಾ ತೊಗೊಂಬಂದ್ರೆ ಈ ರೀತಿ ಆಗ್ತಾವನೆ. ಎಲ್ಲರಿಗೂ ನಮಸ್ಕಾರ, ನಾನು ವಿಜಯ್. ಇವತ್ತು ಬ್ಲಾಗ್ನ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕೆಂದರೆ ಇವತ್ತು ಸೋಮವಾರ. ನಾ ಬ್ಲಾಗ್ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ ಯಾವ ಕೆಲಸ ಸರಿ ಆಗಲ್ಲ, ಲೇಟ್ ಆಗ್ತಾವೆ. ಅದಕ್ಕೋಸ್ಕರ ಹೊರಗಡೆ ಬಂದು ನೋಡ್ತೀನಿ ಏನು ಮಾಡ್ತೈತೆ ಅಮ್ಮ ಅಂದ್ಬಿಟ್ಟು. ಅಮ್ಮ ನೋಡಿದ್ರೆ ದೋಸೆ ರೆಡಿ ಮಾಡ್ತಿದೆ ನಾಷ್ಟಕ್ಕೆ. ಹಾಗೆ ಅಮ್ಮ ಹೇಳ್ತು ಕಾಗೆ ಹೋಗಿ ನಾಷ್ಟ ಕೊಟ್ಟು ಬಾ ಅಂದ್ಬಿಟ್ಟು. ಯಾಕೆಂದರೆ ಮಾರ್ನಿಂಗ್ ಪ್ರತಿ ಡೇನು ಕಾಗೆಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಊಟಕ್ಕೆ ಹಾಕೋದು ನಮ್ಮ ಮನೆ ಸಂಪ್ರದಾಯ. ಆ ಕೆಲಸ ಮುಗಿಸ್ಬಿಟ್ಟು ಒಳಗಡೆ ಬರ್ತೀನಿ. ಒಳಗಡೆ ನೋಡ್ತೀನಿ ನನಗೋಸ್ಕರ ನಮ್ಮಮ್ಮ ದೋಸೆ ಹಾಕಿಕ್ಕಿತ್ತು. ದೋಸೆ ತಗೊಂಡು ಮುಂದೆ ಹೋಗ್ತಿದ್ದೀನಿ. ದೋಸೆ ಹೆಂಗಿದೆ ಅಂತ ಹೇಳ್ಕೊಂಬನ್ನಿ. ಏನಂದರೆ ಅಮ್ಮನ ಅಡುಗೆ ತುಂಬ ಇಷ್ಟ ನನಗೆ. ಅಮ್ಮ ತಿಂತ ಇರ್ತೀನಿ ದೋಸೆನ. ಅಮ್ಮ ದೋಸೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅಮ್ಮ ಮಾಡೋದು ಯಾವುದೇ ನಾಷ್ಟ ಆಗಿರ್ಬೋದು ಊಟ ಆಗಿರ್ಬೋದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಮ್ಮ ಮಾಡೋದಿಲ್ಲ, ಅಮ್ಮ ಕೈಯಾಗಿ ಆಗಿ ಕೂಡ ಇಷ್ಟ ಆಗಲ್ಲ ಅನ್ನೋಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಎಲ್ಲ ಕೂಡ. ಮೋಸ್ಟ್ ದೋಸೆ ಅಂತೂ ತುಂಬ ಚೆನ್ನಾಗಿದೆ. ಇದನ್ನ ಹೆಂಗೆ ವರ್ಣನೆ ಮಾಡಬೇಕು ಅಂತ ಗೊತ್ತಾಗಲ್ಲ ನನಗೆ ಸರಿಯಾಗಿ. ದೋಸೆ ತುಂಬ ಚೆನ್ನಾಗಿದೆ. ಮಾಡಿ ಪ್ಲೇಟ್ ಕೊಡಲಿಕ್ಕೆ ಹೊರಗಡೆ ಬಂದು ಕೂತ್ಕೊಂಡೆ. ಮಳೆಗಾಲದಾಗ ಬರಗಾಲ ಬಂದಾಗ ಬಿಸಿಲು ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಬೇಗ ರೆಡಿ ಆಗಿಬಿಟ್ಟು ಹೌಸ್ ಮನೆ ಕಡೆ ನಾನು ಹೋಗ್ತೇನೆ. ಯಾಕೆ ಅಂದರೆ ನನ್ನ ಕ್ಲಾಸ್ಮೇಟ್ ದೊಡ್ಡ ಕೂಡ ನಾನು ಕಾಲ್ ಮಾಡಿಬಿಟ್ಟು ಹೇಳ್ತಾವನೆ, ರೆಸ್ಯೂಮ್ ರೆಡಿ ಮಾಡ್ಸೋಕೆ ಬಂದೆ, ನೀನು ಬಂದುಬಿಟ್ಟು. ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಬಂದು ನೋಡಿಬಿಟ್ಟು ಭಯ ಪಟ್ಕೊಂಡು ನಾವು ಬರೋಂಗಿಲ್ಲ ಹೋಗಿ ನೀನೆ ಅಂತ ನಿಂತ್ಬಿಟ್ಟ. ಬರೀ ಇಂಥದೆಯಾ? ಅಯ್ಯೋ ಸರಿ ಬಾರಪ್ಪ ಅಂದ್ಬಿಟ್ಟು ಕಾಲು ಕೈ ಬಿದ್ದೋಗುತ್ತೆ ಮಾಡಿ ಕರ್ಕೊಂಬಂದೆ. ಹಾಗೆ ಮುಂದೆ ಬರ್ತಾನೆ ನನ್ನ ಫ್ರೆಂಡ್ ಸಿಕ್ಕ. ಅವನು ತಮ್ಮ ಇಬ್ಬರು ಕೂಡ ಬಂದಿದ್ದು. ಹಾಗೆ ಅವ್ನು ಪೋಚಿ ಇವ್ನು ಕಳಿಸಿದ. ಇವ್ನು ಬರೋ ಸ್ಟೈಲ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವ್ನು ಬಂದುಬಿಟ್ಟು ಒಳ್ಳೆ ಪೌಸ್ ಕೊಡ್ತಾನೆ, ಹಾಗೆ ಒಳ್ಳೆ ರಿಯಾಕ್ಷನ್ ಕೊಡ್ತಾನೆ ಅನ್ಕಂದ್ರೆ ಬ್ಯಾಗ್ ಹಾಕೊಂಡು ಸುಮ್ಮನೆ ಮುಂದೆ ಹೋಗ್ತಾನೆ. ನಾ ಅಲ್ಲಿಂದ ಸೀದಾ ಇಲ್ಲಿ ಬಂದೆ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಸೀದಾ ಇಲ್ಲಿ ಬಂದೆ. ಇವನು ನೋಡಿ ಕ್ಯಾಮ್ರಾ ಮುಂದೆ ಒಳ್ಳೆ ಹೆಣ್ಣು ಹುಡುಗಿ ನಾಚ್ಕೊಂಡು ಸೈ ಸರ್ಕೊಂತವನೆ. ಅಲ್ಲಿಂದ ಸೀದಾ ಇಲ್ಲಿ ಬಂದ್ವಿ. ಯಾಕೆಂದ್ರೆ ರೈಸ್ ತಿನ್ನಕ್ಕೆ. ರೈಸ್ ತಿಂದು ನಮ್ಮಮ್ಮ ಗೊತ್ತಾ ನಮ್ಮ ಕತೆ ಮುಗಿಸ್ಬಿಟ್ಟೆ. ಯಾಕಂದ್ರೆ ಶ್ರಾವಣ ಒಳ್ಳೇದು ಮಾಡ್ತದ, ಜನ್ಮಕ್ಕೆ ಹೋಗೋ. ಅಲ್ಲಿಂದ ರೈಸ್ ತಿನ್ಕೊಂಡ್ಬಿಟ್ಟು ಇಲ್ಲಿ ಬಂದ್ವಿ. ಯಾಕಂದರೆ ಮನೆಗೆ ಹೋಗ್ಬೇಕಂತ, ಅದಕ್ಕೋಸ್ಕರ ಇವನು ಬಾಯಿ ಹೇಳ್ಬಿಟ್ಟು ನಾನು ಮನೆ ಕಡೆ ಹೋಗೋಣ ಅಂತ ರೆಡಿ ಆದೆ. ಹಾಗೆ ಅಲ್ಲಿಂದ ಮುಂದೆ ಬರ್ತೇನೆ ಇವನು ಸಿಕ್ಕ. ಇವನು ನನ್ನ ಫ್ರೆಂಡು. ಯಾಕೆ ಇವನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕೆಂದರೆ ಅವನ ಜೊತೆಗಿದ್ದ ಇವನು ಏನೋ ಗೊತ್ತಿಲ್ಲ, ಇವನ ಮುಂದೆ ಕ್ಯಾಮ್ರಾ ತಂದರೆ ಬೇಡ 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 ಅಂತ ಹಿಂಗಾಗ್ತಾನೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ವಿಡಿಯೋ ಮಾಡ್ಕೊಂಡು ಕಾಯ್ತಾ ಕೊಡ್ತಾನೆ ಅಂದ್ಬಿಟ್ಟು ಇವ್ನು ಮುಂದೆ ನಿಲ್ಲದೆ ಬೇಡ ಅಂದ್ಬಿಟ್ಟು ಬಾಯಿ ಹೇಳ್ಬಿಟ್ಟು ಇಬ್ರು ಓಡಿ ಹೊಂಟರು. ಇವರಿಬ್ರಿಗೂ ಬಾಯಿ ಹೇಳ್ಬಿಟ್ಟು ನಾನು ಮನೆ ಕಡೆ ಹೊಂಟೆ. ಮನೆಗೆ ಬಂದು ನೋಡ್ತೀನಿ ಪಿಂಕಿ ನೋಡಿ ಬಂದು ರೋಡಲ್ಲಿ ಎತ್ಗೆ ಅಂದ್ಲು. ಡೈಲಿ ಇದೆ ಅಂದ್ಬಿಟ್ಟು ಮುಂದೆ ಬಂದು ನೋಡ್ತೀನಿ ಅಚ್ಚು ನಿಂತಿದ್ಲು. ಅಚ್ಚು ನೋಡ್ಕೊಂಡು ಟರ್ನ್ ಹಾಕ್ತೀನಿ, ಗೋಪ್ ನಿಂತ್ಕೊಂಡು ಭಾಳ ಆಡಾಡ್ಸಕೊಂತಿದ್ದ. ಇವ್ರನ್ನೆಲ್ಲರೂ ನೋಡ್ಕೊಂಡು ಬಾಬಡ ಕೈ ಕಾಲು ತೊಗೊಂಡು ಹೊರಗಡೆ ಹೋಗ್ತಾನೆ. ಹೊರಗಡೆ ಅಮ್ಮು ಇನ್ನೂ ಹೊರಗಡೆ ಬಂದಿಲ್ಲ. ಅಮ್ಮು ಎಲ್ಲದ ನೋಡೋಕ್ಕೆ ಹೊರಗಡೆ ಬಂದು ನೋಡ್ತೀನಿ. ಅಮ್ಮು ನೋಡಿ 50,000 ರೂಪಾಯಿ ಬಿಟ್ಟು ತೆಗಡೆ ಕುತ್ಕೊಂಡಿದ್ಲು. ಯಾಕಮ್ಮ ಹೊರಗಡೆ ಬಂದಿಲ್ಲ ಅಂತ ಕೇಳಿದಕ್ಕೆ, ಎಲ್ಲಿ ಹೋಗಿದ್ದು, ಯಾಕೆ ಲೇಟು, ಏನು ತಂದಿ ಅಂತ ಕೇಳಿದ್ಲು. ನಾ ಏನು ತಂದಿಲ್ಲ ಅಂದಕ್ಕೆ ಕೋಪ ಮಾಡ್ಕೊಂಡು ಟ್ಯಾಂಕ್ಸು ಕೊಡಲಿಲ್ಲ, ಏನೂ ಇಲ್ಲ. ಅದು ಬಿಡು ಅಂದ್ಬಿಟ್ಟು ಒಳಗಡೆ ಬಂದು ನೋಡ್ತೀನಿ. ನಮ್ಮ ನನಗೆ ದೋಸೆಗೆ ಪಲ್ಯ ರೆಡಿ ಮಾಡ್ತಾ ಇತ್ತು. ಅಮ್ಮ ರೆಡಿ ಮಾಡೋಕ್ಕಂತದ್ದು ಮಾಡಲಿ ಏನು ಹೊರಗಡೆ ಬಂದು ನೋಡ್ತೀನಿ. ನಮ್ಮ ದೊಡ್ಡಮ್ಮ ಬಂದಿದ್ದ. ಅವ್ನ ಕೈ ಕಾಲು ತಗೊಂಡು ಬಿಟ್ಟು ಹೊರಗಡೆ ಹೋಗ್ತಾವನೆ. ಅವ್ನು ಹೋಗೋ ಸ್ಟೈಲ್ ನೋಡಿ, ಒಂದು ಸ್ಮೈಲ್ ಇಲ್ಲ, ಏನೂ ಇಲ್ಲ. ಹೋಗ್ಲಿ ಅವ್ನು ಬಿಟ್ಟಾಕಿ ಇವ್ನು ಗೋಪಿ ಅಂದ್ಬಿಟ್ಟು ಅಣ್ಣ ವಾಕಿಂಗ್ ಕರ್ಕೊಂಡು ಹೋಗಂತ. ಬಾಬಡ ಅವ್ನು ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಕಟ್ಟಿ ಹಾಕಿದೆ. ಕಟ್ಟಿ ಹಾಕಿಬಿಟ್ಟು ಬಾಬಡ ನಾ ಒಳಗಡೆ ಹೊಂಟ. ಒಳಗಡೆ ಬಂದು ನೋಡ್ತೀನಿ ಬುದ್ಧ ಅನ್ನೋ ಕಾಲು ಮ್ಯಾಗ ಕಾಲು ಹಾಕೊಂಡು ಟಿ ವಿ ನೋಡ್ಕೊತ ದೋಸೆ ತಿಂತವನೆ. ಮಾರ್ನಿಂಗ್ ತಿಂದೋಗಲ್ಲ, ಟಿಫಿನ್ ತಿಂದೋಗಲ್ಲ, ಏನೂ ಇಲ್ಲ. ಒಳಗಡೆ ಬರ್ತೀನಿ. ನನಗೆ ಟೈಮು. ಯಾಕಂದರೆ ನಾನೇ ದೋಸೆ ಮಾಡ್ಕೊಂಡು ತಿನ್ಬೇಕಾಗಿತ್ತು. ನನಗೆ ಅಷ್ಟೊಂದು ಚೆನ್ನಾಗಿ ದೋಸೆ ಮಾಡೋಕ್ಕೆ ಬರಲ್ಲ. ಆಗಿದ್ದಾಗಲಿ ಅಂದ್ಬಿಟ್ಟು ನಾನೇ ಮಾಡೋಕ್ಕೆ ನಿಂತ್ಕೊಂಡೆ. ನೋಡ್ತೀರಾ ನಾ ಮಾಡಿದ ಹಿಂಗಾಗಿದೆ. ಅಷ್ಟೊಂದು ಏನು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಹೇಗಾಗಿದೆ ನೋಡೋಣ ಬನ್ನಿ. ಅಯ್ಯ ಓಪನ್ ಮಾಡೋಕೆ ಹೋಗ್ತೀನಿ, ಓಪನ್ ಆಗ್ತಾಯಿಲ್ಲ. ಅಯ್ಯ ಕ್ಯಾಮ್ರಾ ಆಫ್ ಮಾಡಿ ನೋಡೋಣ. ಅಂತೂ ಇಂತೂ ದೋಸೆ ಏನು ಮಾಡಿದ್ದೆ. ಇವತ್ತಿನ ಬ್ಲಾಗ್ ಹೀಗಿತ್ತು ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ.